ಭಾರತೀಯ ಸಂತ ಮಹಾತ್ಮರು ತಮ್ಮ ಕಠೋರ ತಪಸ್ಸಿನಿಂದ ದೇವರನ್ನೇ ಒಲಿಸಿಕೊಂಡಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಶಿವನನ್ನೇ ನಡಗಿಸುವಂತಹ ಸಂತರು ಇಂದಿಗೂ ಇದ್ದಾರೆ. ಅವರನ್ನ ನೋಡಿದ್ರೆ ಸಾಕು ಸಾಮಾನ್ಯ ಮನುಷ್ಯರ ಪಾಪಕರ್ಮಗಳು ನಿವಾರಣೆಯಾಗುತ್ತೆ. ಅವರ ನೆರಳು ಬಿದ್ದರೆ ಸಾಕು ಜೀವನ ಪಾವನವಾಗುತ್ತೆ. ಆದ್ರೆ ಅವರು ಅಷ್ಟು ಸುಲಭವಾಗಿ ಸಾಮಾನ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನಾವಿವತ್ತು ನಿಮಗೆ ಇಬ್ಬರು ಬಾಬಾರನ್ನ ತೋರಿಸ್ತೇವೆ. ಇವರಲ್ಲಿ ಒಬ್ಬರು ಅಯೋಧ್ಯ ರಾಮ ಮಂದಿರವನ್ನ ಮೋದಿಯೇ ಉದ್ಘಾಟನೆ ಮಾಡ್ತಾರೆ ಅಂತ 30 ವರ್ಷಗಳ ಹಿಂದೆಯೇ ಭವಿಷ್ಯವನ್ನ ನುಡಿದಿದ್ರು. ಅಲ್ಲದೆ ಈ ಬಾಬಾ 500 ವರ್ಷಗಳ ಕಾಲ ಬದುಕಿದ್ದಾರೆ. ಇನ್ನು ಮತ್ತೊಬ್ಬ ಬಾಬಾ ಸಿಯಾರಾಮ್ ಬಾಬಾ. ಈ ಸಿಯಾರಾಮ್ ಬಾಬಾ ಅವರ ಆಸ್ತಿ ಏನ್ ಗೊತ್ತಾ? ಕೇವಲ ಮೈ ಮೇಲೆ ಹಾಕಿಕೊಂಡಿರುವ ಒಂದು ಸಣ್ಣ ಬಟ್ಟೆಯ ತುಂಡು. 130 ವರ್ಷದ ಇವರನ್ನ ಮುಟ್ಟಿದ್ರೆ ಸಾಕು ಕಷ್ಟಗಳು ಪರಿಹಾರವಾಗುತ್ತಂತೆ. ಹಾಗಾದ್ರೆ ಯಾರು ಈ ಧನ್ವಂತರಿ ಬಾಬಾ? ಇವರ ಹಿನ್ನೆಲೆ ಏನು? ಇವರನ್ನ ಮುಟ್ಟಿದ್ರೆ ಸಾಕು ಕಷ್ಟ ಕಾಯಿಲೆಗಳು ಗುಣವಾಗುತ್ತಾ? ರಾಮ ಮಂದಿರದ ಬಗ್ಗೆ ಈ ಬಾಬಾಗಳು ಹೇಳಿದ್ದೇನು? ಈ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕೋ. ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಅಲ್ಲದೆ ಈ ಬಾಬಾರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಸಿಯಾರಾಮ್ ಬಾಬಾ 1940ರಲ್ಲಿ ಗುಗ್ವಾನ್ ಎಂಬ ಹಳ್ಳಿಯಲ್ಲಿ ತಪಸ್ಸು ಮಾಡ್ತಿರೋದು ಕಂಡು ಬರುತ್ತೆ. ಸಿಯಾರಾಮ್ ಬಾಬಾ ಅವರ ಬಾಯಲ್ಲಿ 24 ಗಂಟೆಯೂ ರಾಮನಾಮ ಜಪ ಕೇಳಿ ಬರುತ್ತೆ. 1980ರಿಂದ 2020ರವರೆಗೆ ಸಿಯಾರಾಮ್ ಬಾಬಾ ಅವರು ಮೌನ ಉಪವಾಸ ಮಾಡಿದ್ರು. ನೀವು ಏನೇ ಪ್ರಶ್ನೆ ಕೇಳಿದ್ರು ರಾಮನಾಮ ಜಪದ ಜೊತೆಗೆ ಉತ್ತರ ಕೊಡ್ತಾರೆ. ಇವರಿಗೆ ದುಡ್ಡು ಅಂದ್ರೆ ಅಲರ್ಜಿ. ರಾಜಕೀಯ ವ್ಯಕ್ತಿಗಳನ್ನ ಕಂಡರೆ ಇಷ್ಟ ಆಗೋದಿಲ್ಲ. ಇವರ ಬಳಿ ಇರುವ ಭಕ್ತರನ್ನು ಮಕ್ಕಳ ರೀತಿ ನೋಡ್ಕೊಳ್ತಾರೆ ಸಿಯಾರಾಮ್ ಬಾಬಾ. ಅಲ್ಲದೆ ಇಷ್ಟು ವರ್ಷಗಳ ಕನಸು ರಾಮ ಮಂದಿರದ ಬಗ್ಗೆ ಅಂದೇ ಭವಿಷ್ಯವನ್ನ ನುಡಿದಿದ್ರು. ರಾಮನಾಮದೊಂದಿಗೆ ಈ ಬಾಬಾ ಅವತ್ತು ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಇದೀಗ ಆ ಭವಿಷ್ಯ ನಿಜವಾಗಿ ಶ್ರೀರಾಮ ಬಾಲರಾಮನಾಗಿ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ. ಇನ್ನು ಸಿಯಾರಾಮ್ ಬಾಬಾ ಅವರು ಸಂಪೂರ್ಣ ಬಟ್ಟೆಯನ್ನ ಹಾಕೋದಿಲ್ಲ. ಎಲ್ಲಿ ಹೋದ್ರೂ ಬರೀ ಕಾಲಿನಲ್ಲಿ ನಡ್ಕೊಂಡೇ ಹೋಗ್ತಾರೆ. ಈ ಬಾಬಾ ಇಂದಿಗೂ ಊಟ ಮಾಡಿದ್ದು ಯಾರು ನೋಡಿಲ್ಲ. ಕೇವಲ ನೀರನ್ನ ಮಾತ್ರ ಇವರು ಸೇವಿಸ್ತಾರೆ. ತಮ್ಮ ಬಳಿ ಬರುವ ಭಕ್ತರ ಮುಖ ನೋಡಿ ಅವರ ಜೀವನದಲ್ಲಿ ಏನಾಗಿದೆ, ಅವರ ಕಷ್ಟ ಪರಿಹಾರವಾಗುತ್ತೋ ಇಲ್ವೋ, ಅದ್ಯಾವ ತಪ್ಪಿಗೆ ಅವರಿಗೆ ಈ ಕಷ್ಟ ಬಂದಿದೆ ಅಂತ ಒಂದು ಚೀಟಿಯಲ್ಲಿ ಬರೆದು ಕೊಡ್ತಾರೆ. ಸಿಯಾರಾಮ್ ಬಾಬಾ ಆಶ್ರಮದಲ್ಲಿದ್ದಾಗ ಸತತವಾಗಿ ಶ್ರೀರಾಮನ ಜಪ ಮಾಡ್ತಾರೆ. ಜೊತೆಗೆ ರಾಮಾಯಣವನ್ನ ಓದುತ್ತಲೇ ಇರ್ತಾರೆ. ಸಂಜೆ 5 ಗಂಟೆ ಹೊತ್ತಿಗೆ ತಮ್ಮ ಕೈಯಲ್ಲಿ ಅಡುಗೆ ಮಾಡಿ ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡಿ ಬರುವ ಭಕ್ತರಿಗೆ ಪ್ರಸಾದ ಕೊಡ್ತಾರೆ. ಸಿಯಾರಾಮ್ ಬಾಬಾ ಅನೇಕ ವರ್ಷಗಳಿಂದ ಕಠಿಣ ತಪಸ್ಸು ಮಾಡುವ ಮೂಲಕ ಅಪಾರ ಸಾಧನೆ ಮಾಡಿದ್ದಾರೆ. ಸಂತ ಶ್ರೀ ಸಿಯಾರಾಮ್ ಬಾಬಾ ತಮ್ಮ ಮಹಿಮೆಯಿಂದ ಅನೇಕ ಜನರ ಕಷ್ಟಗಳನ್ನ ಹೋಗಲಾಡಿಸಿದ್ದಾರೆ. ಬಾಬಾ ಅವರ ವಯಸ್ಸು ಬರೋಬ್ಬರಿ 130 ವರ್ಷಗಳು ಅಂತ ಹೇಳಲಾಗುತ್ತೆ. ಅಚ್ಚರಿಯ ವಿಷಯ ಏನಂದ್ರೆ, ಮೊದಲೇ ಹೇಳಿದಂತೆ ಬಾಬಾ ಬರೋಬ್ಬರಿ 40 ವರ್ಷಗಳ ಕಾಲ ಮೌನ ವಹಿಸಿದ್ರು. ಮೌನ ವ್ರತವನ್ನ ಮುರಿದು ಮೊದಲು ಸಿಯಾರಾಮ್ ಎಂದು ರಾಮನಾಮ ಜಪ ಮಾಡಿದ್ರು. ಅಂದಿನಿಂದ ಅವರ ಹೆಸರು ಸಿಯಾರಾಮ್ ಬಾಬಾ ಅಂತ ಕರೆಯಲಾಯಿತು. ಬಾಬಾರನ್ನ ಭೇಟಿ ಮಾಡಿದ ಜನರು ಅವರಿಗೆ ಸಾಕಷ್ಟು ಹಣವನ್ನ ದಾನ ಮಾಡಲು ಸಿದ್ಧರಾಗ್ತಾರೆ. ಆದ್ರೆ ಬಾಬಾ ಅವರು ಯಾರಿಂದಲೂ ಸಹ 10 ರೂಪಾಯಿಗಿಂತ ಹೆಚ್ಚು ಹಣವನ್ನ ತೆಗೆದುಕೊಂಡಿಲ್ಲ. ಅನೇಕ ವಿದೇಶಿಯರು ಅವರನ್ನ ಭೇಟಿಯಾಗಿ ಹಣವನ್ನ ನೀಡಲು ಬಯಸಿದ್ರು. ಆದ್ರೆ ಬಾಬಾ 10 ರೂಪಾಯಿ ತೆಗೆದುಕೊಂಡು ಉಳಿದ ಹಣವನ್ನ ಹಿಂತಿರುಗಿಸಿದ್ದಾರೆ. ಧ್ಯಾನದ ಶಕ್ತಿಯಿಂದ ಬಾಬಾ ತನ್ನನ್ನ ತಾನು ಎಷ್ಟು ಬಲಿಷ್ಠರನ್ನಾಗಿ ಮಾಡಿಕೊಂಡಿದ್ದಾರೆ ಎಂದರೆ, ಕೊರಿಯುವ ಚಳಿ ಮತ್ತು ಸುಡುವ ಬಿಸಿಯೂ ಸಹ ತನಗೆ ಹಾನಿ ಮಾಡಲಾರದು. ಬಾಬಾ ಶತಕ ದಾಟಿದರೂ ಸಹ ಇನ್ನೂ ಸ್ವಾವಲಂಬಿಯಾಗಿಯೇ ಇದ್ದಾರೆ. ಸಿಯಾರಾಮ್ ಬಾಬಾ ಅವರು ತಮ್ಮ ಸಮಾಜ ಕಲ್ಯಾಣ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಆಶ್ರಮದ ಸುತ್ತಮುತ್ತಲಿನಲ್ಲಿ ಪ್ರದೇಶಗಳಲ್ಲಿನ ನಿರ್ಮಾಣ ಕಾರ್ಯದಲ್ಲಿ ಇವರು ತಮ್ಮ ಸಂಪೂರ್ಣ ಭಾಗವಹಿಕೆಯನ್ನು ನೀಡುತ್ತಾರೆ. ನರ್ಮದಾ ಘಟ ದುರಸ್ತಿ ಮತ್ತು ಮಳೆ ತಪ್ಪಿಸಲು ಶೆಡ್ ನಿರ್ಮಾಣಕ್ಕೆ 2,57,00,000 ರೂಪಾಯಿ ದೇಣಿಗೆ ನೀಡಿದ್ರು. ಇದೇ ವೇಳೆ ನಿರ್ಮಾಣವಾಗ್ತಿರುವ ದೇವಾಲಯದ ಶಿಖರ ನಿರ್ಮಾಣ ಕಾರ್ಯಕ್ಕೆ ಇವರು 5 ಲಕ್ಷ ರೂಪಾಯಿ ಸಹಾಯಧನವನ್ನ ಕಳಿಸಿದ್ದಾರೆ. ಅಚ್ಚರಿ ಎಂದರೆ ಇಷ್ಟು ಹಣ ಬಾಬಾ ಬಳಿ ಹೇಗೆ ಬಂತು ಎಂಬುದು ಯಾರಿಗೂ ಗೊತ್ತಿಲ್ಲ. ಇತ್ತೀಚಿನ ಕಾಲದಲ್ಲಿ ಬರೋ ಡೋಂಗಿ ಬಾಬಾಗಳೇ ತುಂಬಿ ಹೋಗಿದ್ದಾರೆ. ಅಂತವರ ಮಧ್ಯೆ ಇಂತಹ ನಡೆದಾಡುವ ದೇವರೆಂದು ಕರೆಸಿಕೊಳ್ಳುವ ಸಿಯಾರಾಮ್ ಬಾಬಾರಂತವರು ಯಾರಿಂದಲೂ ಏನನ್ನೂ ಬಯಸದೆ ಜನರ ಕಷ್ಟಗಳನ್ನ ಪರಿಹರಿಸುತ್ತಾ ಬರ್ತಿದ್ದಾರೆ. ಅದೆಷ್ಟೋ ಜನ ಇವರನ್ನ ಸಾಯಿಬಾಬಾ ಅವರ ಪ್ರತಿರೂಪ ಅಂತಲೂ ಕರೀತಾರೆ. ಇನ್ನು ಮತ್ತೊಬ್ಬ ಬಾಬಾ ದೇವ್ರಾಹ ಬಾಬಾ. ಇವರು ಒಬ್ಬ ಸಿದ್ಧಿ ಪುರುಷರು ಹಾಗೂ ಮಹಾನ್ ಸಂತರಾಗಿದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಬಾಬಾ ಅವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಬಾಬಾರ ಆಶೀರ್ವಾದಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಿದ್ರು. ಬಾಬಾರವರು ಸಾರ್ವಜನಿಕ ಸೇವೆ ಹಾಗೂ ಗೋ ಸೇವೆಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಿದ್ದಾರೆ.
ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಆಯಸ್ಸು 70, 80, 90 ಅಥವಾ 100 ವರ್ಷಗಳಾಗಿರುತ್ತೆ. ಒಂದು ವೇಳೆ 100 ವರ್ಷ ದಾಟಿದ್ರೆ ಅಂತಹ ವ್ಯಕ್ತಿ ರೆಕಾರ್ಡ್ ಪಟ್ಟಿಗೆ ಸೇರಿಬಿಡ್ತಾರೆ. ಆದ್ರೆ ಬಾಬಾ ದೇವರಾಹ ಅವರು 100 ಅಲ್ಲ 200 ಅಲ್ಲ, ಬರೋಬ್ಬರಿ 900 ವರ್ಷಕ್ಕೂ ಅಧಿಕ ಕಾಲ ಬದುಕಿ ರೆಕಾರ್ಡ್ ಸೃಷ್ಟಿಸಿದರು ಎಂದು ಹೇಳಲಾಗುತ್ತೆ. ಬಾಬಾ ಅವರ ಜೀವಿತಾವಧಿಯ ಬಗ್ಗೆ ಅನೇಕ ಅಭಿಪ್ರಾಯಗಳು ಸಹ ಇದೆ. ಕೆಲವರು ಬಾಬಾ 250 ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಬಾಬಾ ಅವರ ವಯಸ್ಸು 500 ವರ್ಷಗಳು ಅಂತ ಹೇಳ್ತಾರೆ. ಇದರೊಂದಿಗೆ ಬಾಬಾ ಅವರ ಜನನದ ಬಗ್ಗೆಯೂ ಸಹ ಗೊಂದಲವಿದೆ. ಬಾಬಾ ಯಾವಾಗ, ಎಲ್ಲಿ ಮತ್ತು ಹೇಗೆ ಜನಿಸಿದ್ರು ಎಂಬುದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. 1992ರಲ್ಲಿ ದೇವರಾಹ ಬಾಬಾ ಅವರು ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತೆ, ಅದು ಒಬ್ಬ ದಿವ್ಯ ಶಕ್ತಿ ಇರೋ ವ್ಯಕ್ತಿಯಿಂದ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಇಂದು ಅಪ್ಪಟ ರಾಮ ಭಕ್ತ ನರೇಂದ್ರ ಮೋದಿ ಅವರಿಂದ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಬಾಬಾ ದೇವರಾಹ ಭಗವಾನ್ ಶ್ರೀರಾಮನ ಭಕ್ತರಾಗಿದ್ರು ಮತ್ತು ಶ್ರೀಕೃಷ್ಣನನ್ನು ಬಾಬಾ ಶ್ರೀರಾಮನಿಗೆ ಸಮನೆಂದು ಪರಿಗಣಿಸಿದ್ರು. ಭಕ್ತರ ತೊಂದರೆಗಳನ್ನ ತೊಡೆದು ಹಾಕಲು ಇವರು ರಾಮಕೃಷ್ಣನ ಜೀವನ ಮಂತ್ರಗಳನ್ನೇ ನೀಡ್ತಾ ಇದ್ರು. ಇದರ ಹೊರತಾಗಿ ಬಾಬಾ ಅವರು ಗೋ ಸೇವೆ ಮತ್ತು ಸಾರ್ವಜನಿಕ ಸೇವೆಯನ್ನು ಅತಿ ಮುಖ್ಯವೆಂದು ಪರಿಗಣಿಸಿದ್ರು. ಬಡವರು, ಅಸಹಾಯಕರು ಮತ್ತು ನಿರ್ಗತಿಕರ ಸೇವೆ ಮಾಡಲು, ಗೋಮಾತೆಯನ್ನು ರಕ್ಷಿಸಲು ಮತ್ತು ದೇವರ ಭಕ್ತಿಯಲ್ಲಿ ಮಗ್ನರಾಗಿರಲು ಬಾಬಾ ತಮ್ಮ ಭಕ್ತರನ್ನ ಪ್ರೇರೇಪಿಸ್ತಾ ಇದ್ರು. ಬಾಬಾ ದೇವರಾಹ ಅವರು ಗೋಹತ್ಯೆಯ ವಿರುದ್ಧ ಜನರನ್ನ ಪ್ರೇರೇಪಿಸ್ತಾ ಇದ್ರು. ಹೀಗೆ ಕಲಿಯುಗದಲ್ಲಿ ಇಂತಹ ಬಾಬಾಗಳು ಜನರ ಮಧ್ಯೆ ಇದ್ದುಕೊಂಡು ಅವರ ಕಷ್ಟಗಳನ್ನ ನಿವಾರಿಸ್ತಾ ಇದ್ದಾರೆ. ಬಾಬಾರ ಆಶೀರ್ವಾದಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಿದ್ರು. ಬಾಬಾರವರು ಸಾರ್ವಜನಿಕ ಸೇವೆ ಹಾಗೂ ಗೋ ಸೇವೆಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಆಯಸ್ಸು 70, 80, 90 ಅಥವಾ 100 ವರ್ಷಗಳಾಗಿರುತ್ತೆ. ಒಂದು ವೇಳೆ 100 ವರ್ಷ ದಾಟಿದ್ರೆ ಅಂತಹ ವ್ಯಕ್ತಿ ರೆಕಾರ್ಡ್ ಪಟ್ಟಿಗೆ ಸೇರಿಬಿಡ್ತಾರೆ. ಆದ್ರೆ ಬಾಬಾ ದೇವರಾಹ ಅವರು 100 ಅಲ್ಲ 200 ಅಲ್ಲ, ಬರೋಬ್ಬರಿ 900 ವರ್ಷಕ್ಕೂ ಅಧಿಕ ಕಾಲ ಬದುಕಿ ರೆಕಾರ್ಡ್ ಸೃಷ್ಟಿಸಿದರು ಎಂದು ಹೇಳಲಾಗುತ್ತೆ. ಬಾಬಾ ಅವರ ಜೀವಿತಾವಧಿಯ ಬಗ್ಗೆ ಅನೇಕ ಅಭಿಪ್ರಾಯಗಳು ಸಹ ಇದೆ. ಕೆಲವರು ಬಾಬಾ 250 ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಬಾಬಾ ಅವರ ವಯಸ್ಸು 500 ವರ್ಷಗಳು ಅಂತ ಹೇಳ್ತಾರೆ. ಇದರೊಂದಿಗೆ ಬಾಬಾ ಅವರ ಜನನದ ಬಗ್ಗೆಯೂ ಸಹ ಗೊಂದಲವಿದೆ. ಬಾಬಾ ಯಾವಾಗ, ಎಲ್ಲಿ ಮತ್ತು ಹೇಗೆ ಜನಿಸಿದ್ರು ಎಂಬುದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. 1992ರಲ್ಲಿ ದೇವರಾಹ ಬಾಬಾ ಅವರು ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತೆ, ಅದು ಒಬ್ಬ ದಿವ್ಯ ಶಕ್ತಿ ಇರೋ ವ್ಯಕ್ತಿಯಿಂದ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಇಂದು ಅಪ್ಪಟ ರಾಮ ಭಕ್ತ ನರೇಂದ್ರ ಮೋದಿ ಅವರಿಂದ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಬಾಬಾ ದೇವರಾಹ ಭಗವಾನ್ ಶ್ರೀರಾಮನ ಭಕ್ತರಾಗಿದ್ರು ಮತ್ತು ಶ್ರೀಕೃಷ್ಣನನ್ನು ಬಾಬಾ ಶ್ರೀರಾಮನಿಗೆ ಸಮನೆಂದು ಪರಿಗಣಿಸಿದ್ರು. ಭಕ್ತರ ತೊಂದರೆಗಳನ್ನ ತೊಡೆದು ಹಾಕಲು ಇವರು ರಾಮಕೃಷ್ಣನ ಜೀವನ ಮಂತ್ರಗಳನ್ನೇ ನೀಡ್ತಾ ಇದ್ರು. ಇದರ ಹೊರತಾಗಿ ಬಾಬಾ ಅವರು ಗೋ ಸೇವೆ ಮತ್ತು ಸಾರ್ವಜನಿಕ ಸೇವೆಯನ್ನು ಅತಿ ಮುಖ್ಯವೆಂದು ಪರಿಗಣಿಸಿದ್ರು. ಬಡವರು, ಅಸಹಾಯಕರು ಮತ್ತು ನಿರ್ಗತಿಕರ ಸೇವೆ ಮಾಡಲು, ಗೋಮಾತೆಯನ್ನು ರಕ್ಷಿಸಲು ಮತ್ತು ದೇವರ ಭಕ್ತಿಯಲ್ಲಿ ಮಗ್ನರಾಗಿರಲು ಬಾಬಾ ತಮ್ಮ ಭಕ್ತರನ್ನ ಪ್ರೇರೇಪಿಸ್ತಾ ಇದ್ರು. ಬಾಬಾ ದೇವರಾಹ ಅವರು ಗೋಹತ್ಯೆಯ ವಿರುದ್ಧ ಜನರನ್ನ ಪ್ರೇರೇಪಿಸ್ತಾ ಇದ್ರು. ಹೀಗೆ ಕಲಿಯುಗದಲ್ಲಿ ಇಂತಹ ಬಾಬಾಗಳು ಜನರ ಮಧ್ಯೆ ಇದ್ದುಕೊಂಡು ಅವರ ಕಷ್ಟಗಳನ್ನ ನಿವಾರಿಸ್ತಾ ಇದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.